2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಪ್ಪಳ ಜಿಲ್ಲೆಯ ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈಯುವ ಮೂಲಕ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಪತಾಕೆ ತಂದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟೇಶ್ ನಮ್ಮ ಭೇಟಿಯೊಂದಿಗೆ ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ಏನು 10ನೇ ತರಗತಿ ಓದಿರ್ತಕ್ಕಂತಹ ಮಕ್ಕಳ ಪರೀಕ್ಷಾ ಫಲಿತಾಂಶ ಇದೀಗ ಹೊರಬಿದ್ದಿದ್ದು ಗಂಗಾವತಿ ತಾಲೂಕು ಒಟ್ಟು 92.87% ಫಲಿತಾಂಶವನ್ನು ಪಡ್ಕೊಂಡಿದೆ. ಸೊ ಇದು ಈ ಬಾರಿಯ ವಿಶೇಷ ಅಂದರೆ ಗಂಗಾವತಿಯಲ್ಲಿ 112 ಶಾಲೆಗಳಿದ್ದು ಅದರಲ್ಲಿ ಗಂಗಾವತಿ ತಾಲೂಕಿನ 19 ಶಾಲೆಗಳು, ಕನಕಗಿರಿ ತಾಲೂಕಿನ 5 ಶಾಲೆಗಳು ಮತ್ತು ಕಾರಟಗಿ ತಾಲೂಕಿನ 4 ಶಾಲೆಗಳು, ಒಟ್ಟು 33 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾಗರಾಜ ಮತ್ತು ಪ್ರತಿಭಾ ಮತ್ತು ನಂದಿನಿ ಈ 3 ವಿದ್ಯಾರ್ಥಿಗಳು ಕನಕಗಿರಿಯ BCM ಮರಾಠಿ ವಸತಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳು. 3 ಮಕ್ಕಳು ಸಹ ಕ್ರಮವಾಗಿ ನಾಗರಾಜ್ 621 ಅಂಕಗಳು, ಪ್ರತಿಭಾ 619 ಅಂಕಗಳು ಮತ್ತು ನಂದಿನಿ 617 ಅಂಕಗಳನ್ನು ಪಡೆದು ನಮ್ಮ ಅಖಂಡ ಗಂಗಾವತಿ ತಾಲೂಕಿಗೆ ಪ್ರಥಮ 3 ಸ್ಥಾನದಲ್ಲಿ ಇದ್ದಾರೆ. ಸೊ ಅದರಲ್ಲಿ 621 ಅಂಕಗಳನ್ನು ಗಳಿಸಿರ್ತಕ್ಕಂತಹ ನಾಗರಾಜ ನಮ್ಮ ಗಂಗಾವತಿ ಅಖಂಡ ತಾಲೂಕಿನ ಪ್ರಥಮ ವ್ಯಕ್ತಿಯಾಗಿ ಮತ್ತು ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಅಂಕಗಳನ್ನು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂತಹ ಸಾಲಿಗೆ ನಿಲ್ತಾ ಇರ್ತಕ್ಕಂಥದ್ದು ನಮ್ಮ ಗಂಗಾವತಿ ತಾಲೂಕಿಗೆ ಮತ್ತು ವಿಶೇಷವಾಗಿ ನನಗೆ ಹೆಮ್ಮೆ ಎಂದು ಭಾವಿಸ್ತೀನಿ. ಇದರ ಜೊತೆಗೆ ಈ ಬಾರಿಯ ಫಲಿತಾಂಶದಲ್ಲಿ ಒಟ್ಟು 6,796 ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ 6,312 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ. ಒಟ್ಟಾರೆ ಫಲಿತಾಂಶ 92.88 ಆಗಿದೆ. ಸೊ ಸರ್ಕಾರಿ ಶಾಲೆಗಳ ಫಲಿತಾಂಶ ಒಟ್ಟು 4,044 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ, 91.85. ಅನುದಾನಿತ ಶಾಲೆಗಳಲ್ಲಿ 91.21 ಫಲಿತಾಂಶ, ಅನುದಾನ ರಹಿತ ಶಾಲೆಗಳಲ್ಲಿ 96.34% ಫಲಿತಾಂಶ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ಗಂಗಾವತಿಯ ಇತಿಹಾಸದಲ್ಲಿ ಈ ಮಟ್ಟದ ಇಷ್ಟೊಂದು ಗುಣಮಟ್ಟದ ಫಲಿತಾಂಶವನ್ನು ಪಡೆದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ತರುವಂಥ ವಿಷಯ ಮತ್ತು ಇದು ಮೊದಲನೇ ಬಾರಿ ಈ ರೀತಿ ನಮಗೆ ಆಗಿದೆ. ಅದರಲ್ಲಿ ಮಾಧ್ಯಮವಾರು ಹೇಳೋದಾದರೆ ಕನ್ನಡ ಮಾಧ್ಯಮದಲ್ಲಿ ಒಟ್ಟು ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು A+ ಪಾಸಾಗಿರ್ತಕ್ಕಂಥದ್ರಲ್ಲಿ A+ಅನ್ನು ಗಳಿಸಿ ಉತ್ತೀರ್ಣ ಆಗಿರ್ತಕ್ಕಂತಹ ಮಕ್ಕಳು ಒಟ್ಟಾರೆಗೆ ಗಂಗಾವತಿ ತಾಲೂಕಿನಲ್ಲಿ 448 ಮಕ್ಕಳು A+ ಗ್ರೇಡಲ್ಲಿ ಉತ್ತೀರ್ಣ ಆಗಿದ್ದಾರೆ. ಅದೇ ರೀತಿ A ಗ್ರೇಡಲ್ಲಿ 958 ಮಕ್ಕಳು, B+ ಗ್ರೇಡ್ನಲ್ಲಿ 1080 ಮಕ್ಕಳು, B ಗ್ರೇಡಲ್ಲಿ 1216 ಮಕ್ಕಳು ಮತ್ತು C+ ಗ್ರೇಡ್ನಲ್ಲಿ 1287 ಮಕ್ಕಳು, ಅದೇ ರೀತಿ C ಗ್ರೇಡ್ನಲ್ಲಿ 1323 ಮಕ್ಕಳು, ಒಟ್ಟು 6,312 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ. ಸೊ ಇದಕ್ಕೆ ಈ ಬಾರಿ ನಮ್ಮ ಶಿಕ್ಷಣ ಇಲಾಖೆ ಕೆಲವೊಂದು ವಿಭಿನ್ನವಾದಂತಹ ಪ್ರಯತ್ನಗಳನ್ನು ಮಾಡಿ ಮಕ್ಕಳನ್ನು ಹೆಚ್ಚು ವ್ಯಾಸಂಗದತ್ತ ಗಮನ ಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಮತ್ತು ಇದೇ ರೀತಿಯಾಗಿ ಈ ಒಂದು ಶಿಕ್ಷಣ ವ್ಯವಸ್ಥೆ ತಂದಿರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹಶಿಕ್ಷಕ ಸಿಬ್ಬಂದಿ ವರ್ಗದವರು ಮಕ್ಕಳ ಫಲಿತಾಂಶವನ್ನು ಈ ಬಾರಿ ಸಮರೋಪಾದಿಯಲ್ಲಿ ಅದನ್ನ ಜವಾಬ್ದಾರಿನ ಹೆಗಲಿಗೆ ತಗೊಂಡು ಆ ಕೆಲಸವನ್ನು ಭಾಳ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಬಳಗವನ್ನು ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 5,116 ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ 4,770 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ. ಸೊ ಗ್ರಾಮಾಂತರ ಪ್ರದೇಶದ ಫಲಿತಾಂಶ 93.23 ಆಗಿದೆ. ಅದೇ ರೀತಿ ನಗರ ಪ್ರದೇಶದಲ್ಲಿ ಒಟ್ಟು ಪರೀಕ್ಷೆಗೆ ತೆಗೆದುಕೊಂಡಿರ್ತಕ್ಕಂತಹ ಮಕ್ಕಳು 1,680, ಅದರಲ್ಲಿ 1,542 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ. ಅದರ ಈ ಸಂದರ್ಭದಲ್ಲಿ BO ಆಗಿ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯ ಸಹಕಾರ ನಿರಂತರವಾಗಿ ತಮ್ಮಿಂದ ಇರಲಿ ಅಂತ ಹೇಳಿ
ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.